ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್. ಇವತ್ತು ಒಂದು ಒಳ್ಳೆ ಸೂಪರ್ ಟಿಪ್ಸ್ ಒಂದಿಗೆ ಬಂದಿದ್ದೀನಿ. ಇವತ್ತು ನಿಮಗೆ ಈ ಟಾಪಿಕ್ ತುಂಬಾ ಇಷ್ಟ ಆಗುತ್ತೆ. ಈ ಟಾಪಿಕ್ ಪ್ರತಿಯೊಬ್ಬರಿಗೂ ಇಷ್ಟ. ಈ ಟಾಪಿಕ್ ಅಂದರೆ ಆಗಿದೆ ಏನು ಅಂತಂದರೆ ನಾವು ಮನಿನ ಹೇಗೆ ಅಟ್ರಾಕ್ಟ್ ಮಾಡಬೇಕು, ದುಡ್ಡನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಇದು ಸಹಿತ ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಷಯಗಳು, ಆದರೆ ಎಷ್ಟೋ ಜನ ಫಾಲೋ ಮಾಡ್ತಾ ಇರಲ್ಲ. ಇವತ್ತು ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿ, ಇದೇ ರೀತಿ ನೀವು ಮಾಡ್ತಾ ಬನ್ನಿ. ಕೇವಲ 1 ತಿಂಗಳು ಮಾಡಿ ನಿಮಗೆ ನೋಡಿ ದುಡ್ಡು ಅನ್ನೋದು ನೀವು ಮಾಡಿರೋಂಥ ಕೆಲಸಕ್ಕೆ ಬರುತ್ತೆ ಮತ್ತು ಜಾಸ್ತಿ ಆಗುತ್ತೆ, ಡಬಲ್ ಆಗುತ್ತೆ. ಅದು ಏನು ಟಿಪ್ಸು ಅಂತೇಳಿ ಹೇಳ್ತೀನಿ. ನಾನು ಈ ಟಿಪ್ಸನ್ನು ಸತತವಾಗಿ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಈ ತಪ್ಪುಗಳನ್ನು ಪ್ರತಿದಿನ ಮಾಡ್ತಾ ಇರ್ತೀವಿ, ಆದರೆ ನಮಗೆ ಗೊತ್ತಾಗಲ್ಲ ಯಾವ ತಪ್ಪುಗಳು ಅಂತ ಹೇಳ್ತೀವಿ. ದುಡ್ಡಿನ ವಿಷಯದಲ್ಲಿ ನೀವು ನಾನಿವತ್ತು ಹೇಳುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಗ್ಯಾರಂಟಿ ನೀವು ಯಾವುದೇ ಬಿಸ್ನೆಸ್ ಮಾಡ್ತಾಯಿರಿ, ಶಾಪ್ ಇಟ್ಟಿರಿ, ಟೈಲರಿಂಗ್ ಮಾಡ್ತಾಯಿರಿ, ಅಥವಾ ಗಾರ್ಮೆಂಟ್ಸಿಗೆ ಹೋಗ್ತಾಯಿರಿ, ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ಸೇ ಮಾಡ್ತಾಯಿರಿ, ಎಷ್ಟೇ ಮಾಡ್ತಾಯಿದ್ರು ಸಹಿತ ಈ ದುಡ್ಡನ್ನು ನಾವು ತಗೊಳ್ಳೋ ಅಂಥದ್ದು, ಕೊಡುವಂಥದ್ದು, ಅಥವಾ ನಾವು ಇಡೋ ಅಂಥದ್ದು ಎಲ್ಲದೂ ಒಂದು ಕ್ರಮ ಇರುತ್ತೆ. ಆಗಿದ್ದಾಗ ಮಾತ್ರ ಈ ಮನಿ ಅನ್ನೋದು ನಮ್ಮ ಹತ್ರ ಬರುತ್ತೆ, ಜಾಸ್ತಿ ಆಗುತ್ತೆ, ಮತ್ತು ಇದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗುತ್ತೆ. ನಮ್ಮ ಹತ್ರ ನಾವಿವಾಗ ನಾನೇ ಒಬ್ಬಳು ಟೈಲರ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಇವತ್ತೊಂದು 2,000 ದುಡ್ದೆ ಅಂದರೆ ನಾಳೆ ಇನ್ಯಾವುದೋ ಅದು ಹುಷಾರಿಲ್ಲ, ಇನ್ನೇನೋ ವೇಸ್ಟ್ ಖರ್ಚಿಗೆ ಹೋಗುತ್ತೋ, ಕೆಲವೊಂದು ವಿಚಾರಗಳಿಗೆ ನಮಗೆ ದುಡ್ಡು ಕೊಡೋದಕ್ಕೆ ಇಷ್ಟನೇ ಇರಲ್ಲ, ಅಲ್ಲಿ ಕೊಡಲೇಬೇಕಾಗತ್ತೆ. ಆ ಥರ ಖರ್ಚಾಗಲ್ಲ. ನಿಮ್ಮ ಹತ್ರ ಒಂದು ದುಡ್ಡು ಅನ್ನೋದು ಕರೆಕ್ಟಾಗಿ ನೀವು ಏನು ಆಸೆ ಪಟ್ಟಿರ್ತೀರೋ ಅದಕ್ಕೆ ಯೂಸ್ ಆಗುತ್ತೆ. ಎಷ್ಟೋ ಜನ ಈಗ ದುಡಿತೀವಿ, ನಾವು ಒಂದು ಮನೆ ಕಟ್ಟಬೇಕಪ್ಪ, ಇಲ್ಲ ನಾನು ಗೋಲ್ಡ್ ತಗೊಬೇಕಪ್ಪ, ಇಲ್ಲ ಮಕ್ಳಿಗೆ ಓದಿಸ್ಬೇಕಪ್ಪ, ಇನ್ನೇನೋ ಒಂದು ಕೆಲಸ ಅಂದರೆ ಇದಕ್ಕೆ ನಾನು ದುಡಿತೀನಿ, ಈ ಕೆಲಸಗಳಿಗೆ ಯೂಸ್ ಆಗಲಿ ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ. ಆ ದುಡ್ಡು ನಾವೇನೋ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಇದೊಂದು ಲೋನ್ ಇದೆ ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಅನ್ನೋ ಥರ. ಆ ದುಡ್ಡು ನಾವು ಲೋನ್ ಕಟ್ಟೋಕ್ಕೆ ತಂದಿದ್ದು ಇನ್ಯಾರಿಗೂ ಹುಷಾರಿಲ್ಲ ಅಂತ ಹೋಯ್ತು ಅಂದರೆ ಎಷ್ಟು ಬೇಜಾರಾಗುತ್ತಲ್ವ. ಅದರಂಥ ಬೇಜಾರು ಯಾವುದೂ ಇಲ್ಲ. ಇವತ್ತು ನಾನು ಹೇಳುವಂತಹ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ದೆ ಆದರೆ ದುಡ್ಡು ನೀವು ಅಂದ್ಕೊಂಡಿದ್ದಕ್ಕೆ ಏನಕ್ಕೆ ನೀವು ದುಡಿತಾ ಇರ್ತೀರೋ ಅದಕ್ಕೆ ಯೂಸ್ ಆಗುತ್ತೆ. ಫಸ್ಟ್ನೇದಾಗಿ ನಾವು ಯಾರಿಗೆ ದುಡ್ಡು ಕೊಡೋದಿದ್ರೂ ಸಹಿತ ನಾವೀಗ ಯಾರಿಗೋ ಒಂದು 200-300 ರೂಪಾಯಿ ಕೊಡಬೇಕಾಗತ್ತೆ. ಈಗ ಅವರು ಒಂದು 500 ರೂಪಾಯಿ ಕೊಟ್ಟರು, ನಾವು ಅವರಿಗೆ 200 ಚೇಂಜ್ ಕೊಡಬೇಕು ಅಂದಾಗ ನಾವು ದುಡ್ಡನ್ನು ಈ ರೀತಿ ಬಿಡಿಸ್ಬಿಟ್ಟು ಹೀಗೆ ಕೊಡಬಾರ್ದು. ಹೀಗೆ ಕೊಟ್ಟಾಗ ದುಡ್ಡು ಮತ್ತೆ ನಮಗೆ ಈ ದುಡ್ಡು ಡಬಲ್ ಆಗಲ್ಲ. ನಾವು ಯಾವತ್ತೂ ಈ ದುಡ್ಡನ್ನು ಹೀಗೆ ಕೊಡಬೇಕಂದ್ರೆ ಓಪನ್ ಇಲ್ದಿದ್ದ ಕಡೆ ಅವ್ರ ಕಡೆ ಇದ್ದು ಈ ರೀತಿ ಇರುತ್ತಲ್ಲ, ಇದು ನಮ್ಮ ಕಡೆ ಇರಬೇಕು. ಈ ರೀತಿ ಇದ್ದಾಗ ನಮಗೆ ಮನಿ ಅನ್ನೋದು ಮತ್ತೆ ಬರ್ತಾ ಹೋಗುತ್ತೆ. ನಾವು ಈಗ ಹಳೆ ಸಂಪ್ರದಾಯಗಳು ನೀವು ನೋಡಿರ್ಬೋದು, ಶುಕ್ರವಾರ ಮಂಗಳವಾರ ದುಡ್ಡು ಕೊಡಲ್ಲ, ಅಥವಾ ಶುಕ್ರವಾರ ಸಂಜೆ ದೀಪ ಹಚ್ಚದೆ ದುಡ್ಡು ಕೊಡಲ್ಲ ಅಂತ ಹೇಳ್ತಿರ್ತಾರೆ. ನೀವು ಯಾವುದೇ ಟೈಮಲ್ಲಿ ಕೊಡಿ, ಈ ದುಡ್ಡನ್ನು ಹೀಗೆ ಕೊಡುವಾಗ ಶ್ರೀಮ್ ಅಂತ ಹೇಳ್ತಾ ಮನಸ್ಸಲ್ಲಿ ನೀವು ಶ್ರೀಮ್ ಅಂತ ಮಾಡ್ಕೊಳ್ಳಿ. ಶ್ರೀಮ್ ಅಂದರೆ ಲಕ್ಷ್ಮಿಯ ಒಂದು ಬೀಜಾಕ್ಷರ ಮಂತ್ರ. ಅಂದರೆ ಈ ದುಡ್ಡು ನಮ್ಮ ಹತ್ರ ಬರಬೇಕು ಅಂದರೆ ನಾವು ಕೆಲಸ ಮಾಡೋ ರೀತಿ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀವಲ್ವ, ಅಲ್ಲಿ ಬರಬೇಕು. ಈಗ ಎಷ್ಟೋ ನಾನು ಟೈಲರ್ ಆಗಿರೋದ್ರಿಂದ ಟೈಲರ್ಸ್ ವಿಡಿಯೋಗಳೆಲ್ಲ ತುಂಬ ಹಾಕೋದ್ರಿಂದ ನನಗೆ ಕಮೆಂಟ್ ಬರ್ತಾ ಇರುತ್ತೆ, ಅಕ್ಕ ನಾನು ಬಟ್ಟೆ ಹೊಲ್ದು ಕೊಟ್ಟೆ, ಯಾಕೋ ದುಡ್ಡೇ ಕೊಡ್ತಾ ಇಲ್ಲ. ಮತ್ತು ನಮ್ಮ ಸ್ಟೂಡೆಂಟೇ ಹೇಳ್ತಾ ಇರ್ತಾರೆ ಯಾವಾಗಲೂ, ಅಕ್ಕ ಏನು ಮಾಡೋದಕ್ಕ, ಬಟ್ಟೆ ಹೊಲ್ದು ದುಡ್ಡು ಕೊಡೋದಕ್ಕೆ ಎಂತ ಮಾಡಬೇಕು, ನಂಗೆ ಬಟ್ಟೆ ಏನೋ ಬರುತ್ತೆ, ಹೊಲ್ದೇನೋ ಕೊಡ್ತೀವಿ, ಆದರೆ ದುಡ್ಡೇ ಕೊಡಲ್ಲ ಕಸ್ಟಮರ್, ಏನು ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ. ಯಾವತ್ತು ನೀವು ಈ ರೀತಿ ಕೊಡುವಾಗ ಮನಸ್ಸಲ್ಲಿ ಬೀಜಾಕ್ಷರ ಮಂತ್ರ ಶ್ರೀಮ್ ಅಂತ ಹೇಳಿಬಿಟ್ಟು ಕೊಡಿ. ಯಾಕಂದರೆ ಶ್ರೀ ಅನ್ನೋದು ಲಕ್ಷ್ಮಿಯ ಬೀಜಾಕ್ಷರ ಮಂತ್ರ. ಹಾಗೆ ಮತ್ತೇನು ಮಾಡಬೇಕು ಅಂದರೆ, ನಾವು ಕೊಡುವಾಗ ಒಳ್ಳೆ ಮನಸ್ಸಿಂದ ಕೊಡ್ಬೇಕು. ನಮಗೆ ಮತ್ತೆ ಈ ಮನಿ ಅನ್ನೋದು ಬರಬೇಕು ಅಂದವಾಗ ನಮ್ಮ ಹತ್ರ ಈ ಕೆಲಸ ಮಾಡೋ ವರ್ಕರ್ಸಿಗಾಗಿರ್ಬೋದು, ಅಥವಾ ನಾವು ಯಾರಿಗೂ ನಾವು ಅಮೌಂಟ್ ಕೊಡೋದಿರುತ್ತೆ. ಈಗ ಏನೋ ಒಂದು ಎಕ್ಸಾಂಪಲ್ ನಾವು ಕೊಡ್ತಾ ಇರೋದು, ಏನೋ ಸ್ಯಾರಿ ಏನೇನೋ ತಂದೆ ಅಂದರೆ ಆಮೇಲೆ ಕೊಡ್ತೀನಿ, ಫೋನ್ಪೇ ಮಾಡ್ತೀನಿ ಅಂತ ಕೊಡುವಾಗ, ಅಥವಾ ಇವಳು ಪದೇ ದುಡ್ಡಿಗೆ ಫೋನ್ ಮಾಡ್ತಾಳೆ ಅಂತ ಬೇಕಂತ ಯಾರಿಗೂ ಕೊಡಬೇಡಿ, ಹೀಗೆ ಕೊಡಿ. ಮತ್ತು ನೆನ್ಪಿಟ್ಕೊಳ್ಳಿ, ಯಾರಿಗೆ ನೀವು ದುಡ್ಡು ಕೊಡಬೇಕಾದಷ್ಟೇ ಶ್ರೀಮ್ ಅನ್ನೋ ಮಂತ್ರನ ನೀವು ಮನಸ್ಸಲ್ಲಿ ಹೇಳ್ಕೊಂಡು ಕೊಡಿ. ನಿಜವಾಗ್ಲೂ ನೋಡಿ, ಮತ್ತು ಈ ರೀತಿ ಕೊಡಿ. ದುಡ್ಡು ಅನ್ನೋದು ನಿಮಗೆ ಹೆಚ್ಚಾಗುತ್ತೆ, ಹೆಚ್ಚು ಸಂಗ್ರಹ ಆಗುತ್ತೆ. ಮತ್ತು ಇನ್ನೂ ಕೆಲವು ಟಿಪ್ಸ್ ಇದೆ, ವಿಡಿಯೋನ ಕೊನೆವರೆಗೂ ನೋಡಿ. ಏನಂತಂದರೆ, ತುಂಬ ಜನ ಮನಿ ಬರುತ್ತೆ, ಅವ್ರಿಗೆ ದುಡ್ಡು ಬರುತ್ತೆ, ಆ ದುಡ್ಡನ್ನು ಅವರು ತೆಗಿಸ್ಕೊಂಡು ಈ ಥರ ಮುದ್ದೆ ಮಾಡಿ ಒಟ್ಟಿಟ್ಟಿರ್ತಾರೆ. ಒಂದು ವೆನಿಟಿ ಬ್ಯಾಗ್ ಇರಲಿ, ಪರ್ಸ್ ಇರಲಿ, ಅವರು ಅಂದರೆ ಈಗ ಬಿಸ್ನೆಸ್ ಮಾಡ್ತಿರ್ತೀವಿ ಅಂದರೆ ನಮಗೆ, ಈಗ ನಾನೇ ಟೈಲರ್, ಒಂದೊಂದು ಈಗ ನಾಳೆ ಹಬ್ಬ ಅಂದರೆ ಇವತ್ತಿನ ದಿವಸ ಎಷ್ಟು ಜನ ದುಡ್ಡು ಕೊಡ್ತಾರೋ, ಎಷ್ಟು ಜನ ಇಡ್ತೀನೋ ಗೊತ್ತಿಲ್ಲ. ನಾನೇನಿಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ ನಾನು ದುಡ್ಡಿಡೋ ಅಂಥ ಒಂದು ಬಾಕ್ಸು ಅಂತಂದರೆ ನಂಗೊಟ್ಟು ದುಡ್ಡಿಡೋ ಜಾಗ ಕ್ಲೀನ್ ಇರಬೇಕು, ನೀಟಾಗಿರಬೇಕು,
ಚೆನ್ನಾಗಿರಬೇಕು, ದುಡ್ಡು ಇನ್ನೂ ಅಟ್ರಾಕ್ಟ್ ಆಗುತ್ತೆ. ಮತ್ತು ನೀವು ದುಡ್ಡು ಎಲ್ಲೇ ಇಡಿ, ಒಂದು ನಿಮ್ಮ ಮನೇಲಿ ಏನೂ ಇಲ್ಲಾಂದ್ರೆ ಒಂದು ಕರ್ಪೂರನಾದರೂ ಹಾಕಿಡಿ. ಮತ್ತು ನನ್ನ ಹಿಂದಿನ ವೀಡಿಯೋಸ್ಗಳೆಲ್ಲ ನಾನು ದುಡ್ಡಿಡೋ ಜಾಗದಲ್ಲಿ ಏನೇನು ಇಡಬೇಕು, ಶ್ರೀಚಕ್ರ, ಕವಡೆ, ಗೋಮತಿ ಚಕ್ರ ಈ ರೀತಿ ಎಲ್ಲ ಇಡಬೇಕು ಅಂತ ಹೇಳಿದ್ದೀನಿ. ಹಾಗೆ ದೀಪಾವಳಿ ಹಬ್ಬಕ್ಕೆ ಸ್ಪೆಷಲ್ ಆದ ಒಂದು ವಿಡಿಯೋ ಬರುತ್ತೆ, ಅದನ್ನು ಸಹಿತ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಬಂದಿದ್ದೆ, ದುಡ್ಡು ಕೊಡುವಾಗ ಈ ರೀತಿ ಕೊಡಿ, ಶ್ರೀಮಂತ ಹೇಳ್ಕೊಡಿ. ಆಮೇಲೆ ನೀವು ಮತ್ತೆ ಒಂದು ನೀವು ಪರ್ಸಲ್ಲಿ ಇಡಿ, ವೆನಿಟಿ ಬ್ಯಾಗಲ್ಲಿ ಇಡಿ, ದುಡ್ಡನ್ನು ನೀವು ನೀಟಾಗಿ ಈ ರೀತಿ ಜೋಡಿಸಿ ಹೆಂಗಾತ ಹಂಗೆ ಮುದ್ದೆ ಮಾಡಿ ಇಟ್ಕೊಬೇಡಿ. ಮತ್ತು ನೀವು ದುಡ್ಡಿಡೋ ಜಾಗದಲ್ಲಿ ಮೆಡಿಷನ್ನು, ಮಾತ್ರೆ ಈ ರೀತಿಗಳನ್ನು ಇಡಬೇಡಿ. ಮತ್ತು ದುಡ್ಡಿಡೋ ಜಾಗದಲ್ಲಿ ಬಂದುಬಿಟ್ಟು ಆದಷ್ಟು ಧೂಳು, ಡಸ್ಟ್ ಒಂಥರ, ಅಂದರೆ ಈಗ ದುಡ್ಡನ್ನ ಇಡ್ತಾ ಇರ್ತಾರೆ, ಆ ಒಂದು ವೆನಿಟಿ ಬ್ಯಾಗೆ ಓಪನ್ ಮಾಡಿದ್ರೆ ಸಾಕು ಫುಲ್ ಮೆಡಿಷನ್ ಸ್ಮೆಲ್ ಬರೋದು, ಇಲ್ಲಾಂದರೆ ಏನೋ ಒಂದು ಬ್ಯಾಡ್ ಸ್ಮೆಲ್ ಬರೋದು. ಈ ರೀತಿ ಬಂದಾಗ ನಿಮಗೆ ಮನಿ ಅನ್ನೋದು ಅಟ್ರಾಕ್ಟ್ ಆಗಲ್ಲ. ನೀವು ಎಲ್ಲೇ ದುಡ್ಡಿಡಿ, ದುಡ್ಡಿಗೊಂದು ಪ್ರಾಮುಖ್ಯತೆ ಕೊಡಿ. ಯಾಕಂದರೆ ನೀವು ದುಡ್ಡಿಡುವಂಥ ಜಾಗನ ಕ್ಲೀನಾಗಿಡಿ, ನೀಟಾಗಿಡಿ. ಹೇಗಾತಾಗೆ ನಾನು ತುಂಬ ಜನ ನೋಡಿದ್ದೀನಿ, ನೀಟಾಗಿ ಇಟ್ಕೊಳ್ಳಲ್ಲ. ಒಟ್ಟು ದುಡ್ಡು ಖರ್ಚು ಮಾಡೋದಕ್ಕೊಂದು ಸಿಕ್ತು, ಆಮೇಲೆ ಖರ್ಚು ಮಾಡಿದ ಮೇಲೆ ಅದನ್ನು ಹೇಗೆ ಇಡ್ತೀನಿ ಅನ್ನೋದೇ ಗೊತ್ತಿರಲ್ಲ. ನೆಕ್ಸ್ಟು ಯಾವುದೇ ಕಾರಣಕ್ಕೂ ಸಹಿತ ನೀವು ಆನ್ಲೈನ್ ಪೇಮೆಂಟ್ ಈ ಥರ ಆನ್ಲೈನಲ್ಲೇ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಅದಕ್ಕೇನು ಅಂದರೆ ನೀವು ಆವಾಗಲೂ ಅಷ್ಟೇ, ನೀವು ಗೂಗಲ್ ಪೇ, ಫೋನ್ಪೇ ಮಾಡ್ತಿದ್ದೀರ ಅಂದಾಗ ಶ್ರೀಮ್ ಅಂತ ಹೇಳ್ಕೊತಾನೆ ಗೂಗಲ್ ಪೇ ಮಾಡಿ, ಫೋನ್ಪೇ ಮಾಡಿ. ಅದು ಒಳ್ಳೆ ಬೀಜಾಕ್ಷರ ಮಂತ್ರ, ನಂಗೆ ತುಂಬಾ ವರ್ಕ್ ಆಗಿದೆ. ಆಮೇಲೆ ನಿಮಗೆ ಹೇಳ್ತಾ ಇರೋದು ಹಾಗೆಯೇ ಬಂದುಬಿಟ್ಟು ನೀವು ಉಪ್ಪಲ್ಲಿ ₹1 ಕಾಯಿನ್ ಇಡಿ, ಹಾಗೆ ಅಕ್ಕಿಯಲ್ಲಿ ₹1 ಕಾಯಿನ್ ಇಡಿ. ಹಾಗೆ ನೀವು ದುಡ್ಡು ಇಡುವಂಥ ಜಾಗದಲ್ಲಿ ಬರೀ ನೋಟ್ಗಳನ್ನು ಇಡುವಂಥದ್ದಲ್ಲ, ಆದಷ್ಟು ಕಾಯಿನ್ಸ್ಗಳನ್ನು ಸೇವ್ ಮಾಡಿಬಿಟ್ಟು ಇಟ್ಟಿರಿ. ಕಾಯಿನ್ಸ್ಗಳು ಯಾವಾಗಲೂ ಮನೇಲಿರಬೇಕು. ಕಾಯಿನ್ಸ್ಗಳು ಮನೇಲಿದ್ದರೆ ಲಕ್ಷ್ಮಿ ಆಗಮನ ಜಾಸ್ತಿ ಆಗುತ್ತೆ. ಲಕ್ಷ್ಮಿಗೆ ಇಷ್ಟ ಕಾಯಿನ್ಸ್ಗಳ ಶಬ್ದ ನಾವು ಅವಾಗ ಹಾಕ್ತಾ ಇರಬೇಕು ಮನೇಲಿ. ಆದಷ್ಟು ₹5 ಗೋಲ್ಡ್ ಕಾಯಿನ್ ಇದ್ದರೆ ಸೇವ್ ಮಾಡಿ, ಇಲ್ಲ ಅಂತಂದರೆ ₹1, ₹2 ಕಾಯಿನು ಯಾವಾಗೂ ಇಟ್ಟಿರಿ. ನಾನು ದೇವ್ರ ಮನೇಲೂ ಒಂದು ಫುಲ್ಲು ಇಟ್ಟಿದ್ದೀನಿ. ಆಮೇಲೆ ನಾನು ಗೋಡ್ರೇಜಲ್ಲೂ ಸಹಿತ ಗೋಲ್ಡ್ ಕಾಯಿನ್ಗಳು, ಅಂದರೆ ₹5 ಕಾಯಿನ್ಗಳಾಗಿರ್ಬೋದು, ₹1 ಕಾಯಿನ್ಗಳಾಗಿರ್ಬೋದು, ಯಾವಾಗಲೂ ಇರ್ಬೇಕು. ನಿಮ್ಮ ಹತ್ರ ದುಡ್ಡು ನಿಲ್ತಿಲ್ಲ, ನನ್ನ ಹತ್ರ ಎಷ್ಟೇ ದುಡ್ಡು ಬಂದ್ರೂ, ಈಗ ಒಂದು 5,000 ಬಂದರೂ ನಾಳೆ ಅದು ಇನ್ನೊಂದು ಖರ್ಚಾಗಿ ಹೋಗ್ತಿದೆ, ದುಡ್ಡು ಯಾಕೋ ಇಡೋಕ್ಕೆ ಆಗ್ತಿಲ್ಲ ಅಂತ ಅನ್ನೋರು ಫಸ್ಟು ನೀವು ಏನು ಮಾಡಬೇಡಿ. ಒಂದು ತಿಂಗಳು ಯಾವುದೇ ಕಾಯಿನ್ಸ್ಗಳು ಬಂದ್ರೂ ಒಂದು ಡಬ್ಬದಲ್ಲಿ ಫಸ್ಟು ಶುಕ್ರವಾರ ಸೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಫುಲ್ಲು ಡಬ್ಬಿ ತುಂಬಿಸಿ ತಾನಾಗೆ ನಿಮ್ಮ ಹತ್ರ ಗಾಡ್ರೇಜಲ್ಲಿ ದುಡ್ಡು ಇಲ್ಲದೇ ಇದ್ದರೆ ಕೇಳಿ, ಅಥವಾ ನಿಮ್ಮ ಅಕೌಂಟಲ್ಲಿ ದುಡ್ಡು ಇಲ್ಲದೇ ಇದ್ದರೆ ಕೇಳಿ. ಯಾಕಂದರೆ ಲಕ್ಷ್ಮಿಗೆ ಪ್ರಿಯವಾಗಿದ್ದು ಕಾಯಿನ್ಸ್ ಇಡಿ. ಮತ್ತು ನಾನು ಪೂಜೆ ಮಾಡೋದಕ್ಕಂತಂದರೆ ಈ ವರಮಹಾಲಕ್ಷ್ಮಿ, ವೈಭವಲಕ್ಷ್ಮಿ, ಆಮೇಲೆ ಈ ದೀಪಾವಳಿ ಲಕ್ಷ್ಮಿ ಪೂಜೆ ಮಾಡೋದಕ್ಕಂತಲೇ ₹5 ಕಾಯಿನನ್ನು ಒಟ್ಟು ಮಾಡಿ ಇಟ್ಟಿದ್ದೀನಿ. ಅದು ಸಹಿತ 101 ಕಾಯಿನು, 33 ಕಾಯಿನು, ಈ ರೀತಿ ಎಕ್ಸ್ಟ್ರಾ ಇಟ್ಟಿದ್ವಿ. ಆದಷ್ಟು ನೀವು ಫಸ್ಟಿಗೆ ನಿಮಗೆ ಜಾಸ್ತಿ ಅಮೌಂಟ್ ನೀವು ಎಷ್ಟೇ ತಂದಿಟ್ಟರು ಮನೆಯಲ್ಲಿ ಉಳಿಯಲ್ಲ ಅನ್ನೋರು ಫಸ್ಟು ನೀವು ಕಾಯಿನ್ಸ್ಗಳನ್ನು ಒಟ್ಟಾಕಿ ನೋಡಿ. 1 ತಿಂಗಳು ಕಾಯಿನ್ಸ್ ಫಸ್ಟು ಅದನ್ನು ಸೇವ್ ಮಾಡಿ, ಆಗ ನಿಮ್ಮ ಹತ್ರ ತಾನಾಗೆ ಹೇಗೆ ದುಡ್ಡು ಬರುತ್ತೆ ಅಂತ. ನಾನು ಹೇಳೋದಿಷ್ಟೇ, ಕೆಲಸ ಮಾಡದೇ ಇದ್ದರೆ ದುಡ್ಡು ಬರೋದಿಲ್ಲ, ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಅಷ್ಟೇ ದುಡ್ಡು ಬರೋದು. ಕೆಲಸ ಮಾಡಿದ ದುಡ್ಡು ಎಷ್ಟೋ ಜನಕ್ಕೆ ಬರುತ್ತೆ. ಇವತ್ತು ಬಂದಿರೋ ದುಡ್ಡು ನಾಳೆ ಖರ್ಚಾಗಿ ಹೋಗುತ್ತೆ. ನಾನು ಏನು ಮಾಡಬೇಕು, ತುಂಬ ಬೇಜಾರು ಮಾಡ್ಕೊಳ್ತಾರೆ. ಅಯ್ಯೋ ನಾನು ಬಂದಿರೋ ದುಡ್ಡೆಲ್ಲ ಕಮಿಟ್ಮೆಂಟಿಗೆ ಹೋಗುತ್ತೆ, ನನಗೆ ಇಷ್ಟಪಟ್ಟಿದ್ದು ಏನೂ ತಗೊಳಕ್ಕಾಗಿಲ್ಲ ಅಂತ ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಿ. ಇಷ್ಟಪಟ್ಟಿದ್ದು ಅಂತಲೇ ಸಿಕ್ಕಿದ್ದೆಲ್ಲ ತೊಗೊಂಡು ದುಡ್ಡು ಖರ್ಚು ಮಾಡಬೇಡ್ರಿ. ಹಾಗೂ ಸಹಿತ ಲಕ್ಷ್ಮಿ ನಮ್ಮ ಹತ್ರ ಅಲ್ಲ. ಲಕ್ಷ್ಮಿಗೆ ಮುಖ್ಯವಾಗಿ ನಾವು ಅದನ್ನು ಹೇಗೆ ಯೋಚನೆ ಮಾಡಿ ಖರ್ಚು ಮಾಡ್ತೀವಿ. ದುಡ್ಡು ಇರಲಿ ಬಿಡ ಮಗ, ನಿನ್ನ ಫ್ರೆಂಡ್ಶಿಪ್ ಹೆಚ್ಚು, ದುಡ್ಡೇನು ಇಂಪಾರ್ಟೆಂಟ್ ಅಲ್ಲ ಅಂತ ಯಾವತ್ತೂ ನೆಗ್ಲೆಕ್ಟ್ ಮಾಡಿ ಮಾತಾಡಬೇಡಿ. ಯಾವುದನ್ನು ಯಾರನ್ನೇ ಆಗಲಿ, ಈಗ ನೋಡಿ ಫ್ರೆಂಡ್ಸೇ ಆಗಲಿ ಯಾರೇ ಆಗಲಿ, ನಾವು ಒಬ್ರ ಬಗ್ಗೆ ನೆಗ್ಲೆಕ್ಟಾಗಿ ಮಾತಾಡ್ತಿದ್ರೆ ಅವ್ರು ನಮ್ಮ ಜೊತೆಗೆ ಇರ್ತಾರ. ಅವ್ರಿಗೆ ನಾವು ಹೊಗಳಿದಾಗ ಅಥವಾ ಅವ್ರಿಗೆ ನಾವು ಪ್ರೀತಿ ತೋರಿಸಿದಾಗ ಮಾತ್ರ ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಹಾಗೆ ದುಡ್ಡು ಅಷ್ಟೇ, ಇದನ್ನು ನೀವು ಪ್ರೀತಿಸಿ, ಇದನ್ನು ನೀವು ನಮ್ಗೆ ಬರಬೇಕು. ಮನಿ ಅಂದರೆ ಇಷ್ಟ, ಮನಿ ಅನ್ನೋದು ನಿಮ್ಗೆ ಯಾವಾಗೂ ಒಂದು ಕಾತುರ ಇರಬೇಕು. ನಾನು ದುಡ್ಡು ಮಾಡಬೇಕು, ಆ ಥರ ದುಡ್ಡು ಅಂದರೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಆವಾಗ ನಮ್ಮ ಹತ್ರ ಯಾವಾಗಲೂ ಲಕ್ಷ್ಮಿ ಇರ್ತಾಳೆ. ಅದನ್ನು ನಾವು ಬೇಡದೇ ಇರೋ ರೀತಿಯಲ್ಲಿ, ಅಂದರೆ ಕೆಟ್ಟ ಕೆಲಸ ಮಾಡ್ಕೊಂಡು ಹೋದರೆ ಅದು ಒಂದು ಸ್ವಲ್ಪ ದಿವಸ ಮಾತ್ರ ಇರೋವಂಥದ್ದು. ಹಾಗಾಗಿ ನಾ ಹೇಳೋದು, ನೀವು ಪ್ರೀತಿಸಿ. ಈ ದುಡ್ಡು ಬೇಕು. ಎಷ್ಟೋ ಜನ ನೋಡ್ತೀನಿ, ದುಡ್ಡೆಲ್ಲ ನಮ್ಮಿಬ್ರ ಮಧ್ಯೆ ಇಂಪಾರ್ಟೆಂಟ್ ಅಲ್ಲ ಬಿಡು, ನಮಗೆ ಫಸ್ಟು ನಿಮಗೆ ಇದು ದುಡ್ಡಿಲ್ಲ ಅಂದರೆ ಫ್ರೆಂಡ್ಸು, ಫ್ಯಾಮಿಲೀಸ್, ಸಂಬಂಧಿಕರು, ರಿಲೇಷನ್ ಯಾರೂ ಸಹಿತ ಮರ್ಯಾದೆ ಕೊಡೋಲ್ಲ. ನಿನ್ನ ಹತ್ರ ಒಂದು ಚೆನ್ನಾಗಿ ನೀನು ದುಡ್ಡು ಇದೆಯಾ, ನಿನ್ನ ಹತ್ರ ಮನೆ, ಕಾರು, ಬಂಗ್ಲೆ, ಆಸ್ತಿ ಇದೆಯಾ, ಹಾಗಿದ್ರೆ ಮಾತ್ರ ನಮಗೊಂದು ವ್ಯಾಲ್ಯೂ ಕೊಡ್ತಾರೆ. ಅದೆಲ್ಲ ನಮ್ಮ ಲೈಫಲ್ಲಿ ಅನುಭವಿಸಾಗಿದೆ ಫ್ರೆಂಡ್ಸ್. ಹಾಗಾಗಿ ನನಗೆ ದುಡ್ಡು ಅಂದ್ರೇ ಪ್ರೀತಿ. ಫಸ್ಟು ನಾನು ದುಡ್ಡನ್ನೇ ಪ್ರೀತಿಸೋದು. ನನಗೆ ದುಡ್ಡು ಇಂಪಾರ್ಟೆಂಟ್. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಒಬ್ಬರು ಕಸ್ಟಮರು ₹100 ಕೊಟ್ಟರು ಆ ಕ್ಷಣ ನಾನು ಬೀಗ ತೆಗೆದು ನೀಟಾಗಿಟ್ಟು ಮತ್ತೆ ನೀಟಾಗಿ ತೆಗ್ದೇ ಮಾಡೋದು. ಎಷ್ಟೇ ಅರ್ಜೆಂಟ್ ಕೆಲಸ ಇರಲಿ, ದುಡ್ಡಿನ ವಿಷಯದಲ್ಲಿ ಯಾವತ್ತೂ ನಾನು ಅರ್ಜೆಂಟ್ ಆಗಲಿ ಒಂಥರ
ಏನಂತಾರೆ ಅಂದರೆ ದುಡ್ಡಿನ ವಿಷಯ ನಿರ್ಲಕ್ಷ್ಯ ತೋರಿಸಲ್ಲ ನಾನು. ಆ ದುಡ್ಡಿನ ವಿಷಯದಲ್ಲಿ ನೀವು ನಿರ್ಲಕ್ಷ್ಯ ತೋರಿಸಿಲ್ಲ ಅಂದರೆ ಕರೆಕ್ಟು ಟೈಮ್ಗೆ ನಿಮ್ಮ ಕಮಿಟ್ಮೆಂಟ್ಗಳಿಗೆ ನೀವು ಕೆಲಸ ಮಾಡ್ತೀರಾ, ಕರೆಕ್ಟು ಕಮಿಟ್ಮೆಂಟ್ ಪೂರೈಸ್ಕೊತೀರ. ಇಲ್ಲಾಂದರೆ ನಾನು ಏನೋ ಒಂದು ಹೋದ ವರ್ಷ ಅಂದ್ಕೊಂಡೆ ಅದನ್ನ ಮಾಡೋಕ್ಕೆ ಆಗಲಿಲ್ಲ, ದುಡ್ಡೇ ಉಳಿಲಿಲ್ಲ ಅನ್ನೋದು ಬರುತ್ತೆ. ಮತ್ತು ಇಂಪಾರ್ಟೆಂಟಾಗಿ ನೆಕ್ಸ್ಟು ಈಗ ದೀಪಾವಳಿ ಹಬ್ಬಕ್ಕೆ ಯಾರೆಲ್ಲ ನಿಮ್ಮ ಗೋಡ್ರೇಜ್ ಅಂದರೆ ದುಡ್ಡನ್ನ ಯಾರೆಲ್ಲ ಹಿಡಿತಾರೆ ನೀಟಾಗಿ ಒರೆಸಿ ಕರ್ಪೂರದ ಪುಡಿಗಳನ್ನು ಸೈಡಿಗೆ ಹಾಕಿ. ಕರ್ಪೂರ ಒಳ್ಳೆ ಅಂದರೆ ಲಕ್ಷ್ಮಿ ಎಲ್ಲಿ ಬರ್ತಾಳೆ ಅಂದರೆ ಸುವಾಸನೆ ಇದ್ದರೆ ಕ್ಲೀನ್ ಇದ್ದರೆ ಬರ್ತಾಳೆ, ಅದು ಸೈಡಲ್ಲಿ ಇಡಿ. ಮತ್ತು ದುಡ್ಡಿಡೋ ಜಾಗದಲ್ಲಿ ಕರ್ಪೂರ ಇಡಿ. ಹಾಗೆ ಸಾಧ್ಯ ಆದರೆ ನಿಮ್ಮ ಹತ್ರ ಪಲಾವ್ ಎಲೆ, ಚಕ್ಕೆ ಮತ್ತು ಏಲಕ್ಕಿ, ಆಮೇಲೆ ಮರಾಠಿ ಮುಗ್ಗು ಬರ್ತಲ್ಲ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಅದನ್ನು ನೀವು ಒಂದು ಕೆಂಪು ಬಟ್ಟೆ ಕಟ್ಟಿ ಗಾಡ್ರೇಜಲ್ಲಿ ಇಡಿ. ನಾನು ಅದು ಒಂದು ವಿಡಿಯೋ ಮಾಡ್ತೀನಿ. ಅದು ನೀವು ದೀಪಾವಳಿ ಲಕ್ಷ್ಮೀ ಪೂಜೆ ಬರುತ್ತಲ್ಲ ಅವತ್ತು ಇಡ್ಬೋದು. ಆ ದೀಪಾವಳಿ ಹಬ್ಬಕ್ಕಿಂತ ಮೊದಲು ನೀವು ಗಾಡ್ರೇಜ್ ಎಲ್ಲ ಕ್ಲೀನ್ ಮಾಡಿ ದುಡ್ಡು ಎಲ್ಲಿ ಇಡ್ತೀರೋ ಅಲ್ಲಿ ನೀಟಾಗಿ ಒಳ್ಳೆ ಪರಿಮಳ ಬರೋ ರೀತಿ ಇಟ್ಕೊಳ್ಳಿ. ನಿಜವಾಗ್ಲೂ ದುಡ್ಡು ಅನ್ನೋದು ಬಂದೇ ಬರುತ್ತೆ. ಹಾಗೆಯೇ ನೀವು ಇನ್ನೂ ಒಂದು ಕೆಲಸ, ಪರ್ಸಲ್ಲಿ ನಾವು ದುಡ್ಡನ್ನು ನಾವು ನೀಟಾಗಿ ಈ ರೀತಿ ಜೋಡಿಸ್ಕೋಬೇಕು. 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ನೀಟಾಗಿ ಜೋಡಿಸ್ಕೊಳ್ಳಿ. ಹಾಗೆ ನಾನು ಎಷ್ಟು ಖರ್ಚು ಮಾಡ್ತೀನಿ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಒಟ್ಟು ನಾವು ದುಡ್ಡಿನ ಬಗ್ಗೆ ನಿರ್ಲಕ್ಷ್ಯ ಮಾಡಿಬಿಟ್ಟು ಒಟ್ಟು ಖರ್ಚು ಮಾಡಿದ್ರೆ ಲಕ್ಷ್ಮಿ ನಮ್ಮ ಹತ್ರ ಇರೋದಿಲ್ಲ, ಮತ್ತು ನಮಗೆ ಯಾವ ದುಡ್ಡು ಸಹ ಬರೋದಿಲ್ಲ. ನಾವು ಇವಳನ್ನು ಪ್ರೀತಿಸಿದ್ರೆ ಮಾತ್ರ ಇವರು ನಮ್ಮ ಹತ್ರ ಬರ್ತಾರೆ. ಹಾಗೆ ತುಂಬ ಜನ ತಪ್ಪು ಮಾಡ್ತಾ ಇರ್ತಾರೆ, ತುಂಬ ಬಟ್ಟೆಗಳನ್ನು ತಗೊತಿರ್ತಾರೆ, ತುಂಬ ಸ್ಲಿಪ್ಪರ್ಗಳನ್ನು ತಗೊತಾ ಇರ್ತಾರೆ. ಯಾರು ದುಡ್ಡನ್ನು ಜಾಸ್ತಿ ಸ್ಲಿಪ್ಪರ್ಗೆ ಅಂದರೆ ಚಪ್ಪಲಿಗೆ ಹಾಕ್ತಿರೋ ಅವ್ರ ಹತ್ರ ಲಕ್ಷ್ಮಿ ಒಂದು ಸತಿ ಕೊಟ್ಟು ನೋಡ್ತಾರಂತೆ, ಒಂದು ಸತಿ ಕಿತ್ಕೊಂಡು ನೋಡ್ತಾರಂತೆ. ನಮಗೆ ಮನಿ ಅನ್ನೋದು ಬಂದಾಗ, ದುಡ್ಡು ಅನ್ನೋದು ಬಂದಾಗ ನಾವು ಯಾವ ರೀತಿ ಖರ್ಚು ಮಾಡ್ತೀವಿ ಅದನ್ನು ಸಹಿತ ನೋಡ್ತಾರೆ. ಆಮೇಲೆ ದುಡ್ಡು ಇಲ್ದವಾಗ ಇವ್ರು ಯಾವ ರೀತಿ ಇರ್ತಾರೆ ಅನ್ನೋದು ನೋಡ್ತಾರೆ. ಯಾವುದೇ ಅಷ್ಟೇ ನಿಮಗೆ ಇದ್ದಕ್ಕಿದ್ದಂಗೆ ದುಡ್ಡು ಧನಲಾಭ ಆಯಿತು, ನಾವು ಶ್ರೀಮಂತರಾದ್ವಿ ಅಂದಾಗ ಬೇಕಾಬಿಟ್ಟು ಸ್ಲಿಪ್ಪರ್ಗಳು, ಬಟ್ಟೆಗಳು ಬ್ಯಾಡ್ದಿರೋದಕ್ಕೆಲ್ಲ ನೀವು ದುಡ್ಡನ್ನು ನಿರ್ಲಕ್ಷ್ಯ ಮಾಡಿ ಖರ್ಚು ಮಾಡ್ತಾ ಹೋದರೆ ನಿಮ್ಮ ಹತ್ರ ಮತ್ತೆ ದುಡ್ಡು ಒಂದು ಸತಿ ಎಲ್ಲ ಹೋದರೆ ದರಿದ್ರ ಲಕ್ಷ್ಮಿ ಅನ್ನೋದು ಬಂದರೆ ಮತ್ತೆ ಯಾವತ್ತೂ ಒಳ್ಳೇದಾಗಲ್ಲ. ಅದರಿಂದ ನಿಮಗೆ ಒಳ್ಳೇದಾಗ್ತಿದೆ ಅಂದರೆ 4 ಜನ ಬಡವರಿಗೆ ಹೆಲ್ಪ್ ಮಾಡಿ, ಒಳ್ಳೇದಕ್ಕೆ ಖರ್ಚು ಮಾಡಿ, ದುಡ್ಡನ್ನ ಒಂದು ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ನಿಮಗೆ ಮತ್ತೆ ಮತ್ತೆ ಲಕ್ಷ್ಮಿ ಅನ್ನೋಳು ಬರ್ತಾನೆ ಇರ್ತಾಳೆ. ಯಾರಿಗೆ ದುಡ್ಡು ಕೊಡಿ ಒಳ್ಳೆ ಮನಸ್ಸಿಂದ ಕೊಡಿ. ಶುಕ್ರವಾರ ಸಂಜೆ, ಮಂಗಳವಾರ ಸಂಜೆ, ಶುಕ್ರವಾರ ಅಂತ ಹೇಳಬೇಡಿ, ಯಾವುದೇ ದಿನ ಕೊಡಿ. ಶ್ರೀಮ್ ಅಂದ್ಕೊಂಡು ಈ ರೀತಿ ಕೊಡಿ. ನೋಡಿ, ಕ್ಲೋಸ್ ಆಗಿರೋದು ಆ ಕಡೆ ಇರಬೇಕು. ಹಾಗೆಯೇ ನೀವು ದುಡ್ಡಿಡೋ ಅಂತ ಯಾವುದೇ ಜಾಗ ಆಗಿರಿ ನೀಟಾಗಿಡಿ. ದುಡ್ಡನ್ನು ನೀವು ಹೇಗಾತಾಗೆ ಮುದ್ದೆ ಮಾಡಿ ಒಗ್ಗಿಸ್ಬೇಡಿ, ನಿಜವಾಗ್ಲೂ ದುಡ್ಡು ಬರಲ್ಲ. ಮತ್ತು ನೀವು ಕಡಿಮೆ ದುಡ್ಡು ಇಟ್ಟಿರಿ, ಜಾಸ್ತಿ ದುಡ್ಡು ಇಟ್ಟಿರಿ, ಕಾಯಿನ್ಗಳನ್ನು ಇಟ್ಕೊಳ್ಳಿ. ಕಾಯಿನ್ ಫಸ್ಟ್ ಇರಲಿ. ಕಾಯಿನ್ ಯಾವತ್ತೂ ಮನೇಲಿ ಒಬ್ಬೊಬ್ರು ಮನೇಲಿ ಒಂದು ದಿವಸ ಏನಾದರೂ 1 ರೂಪಾಯಿ ಕಾಯಿನ್ ಬೇಕು ಅಂದರೆ ಹುಡುಕಿದ್ರೆ 1 ರೂಪಾಯಿ ಕಾಯಿನ್ ಸಿಗಲ್ಲ. ಆ ರೀತಿ ಮಾಡಬೇಡಿ. ಆದಷ್ಟು ಕಾಯಿನ್ಗಳನ್ನು ಸೇವ್ ಮಾಡಿ, ಕಾಯಿನ್ಗಳನ್ನ ಇಡಿ. ಫಸ್ಟು ಕಾಯಿನ್ ಇಡಿ. ಆಗ ನೋಡಿ 500 ರೂಪಾಯಿ ನೋಟು ಎಷ್ಟು ಇರುತ್ತೆ ನಿಮ್ಮ ಮನೇಲಿ, ಹಾಗೆ ಇರುತ್ತೆ. ಯಾವುದು ಸಹಿತ 1 ರೂಪಾಯಿ ಖರ್ಚಾಗಲ್ಲ. ಫಸ್ಟು ನಾವು 500 ರೂಪಾಯಿನ ಸೇವ್ ಮಾಡೋದಕ್ಕೆ ಹೋಗೋದಲ್ಲ, ಫಸ್ಟು 1 ರೂಪಾಯಿ ಕಾಯಿನ್ ಎಲ್ಲ ಸೇವ್ ಮಾಡಿ. ಆಗ ನೀವು ಒಂದು ದುಡ್ಡನ್ನು ಒಂದು ಏನೋ ಆಕರ್ಷಣೆ ಮಾಡಿದೋ ರೀತಿ ಆಗುತ್ತೆ. ಈ ರೀತಿ ಇತ್ತು ಇವತ್ತಿನ ದುಡ್ಡಿನ ಟಿಪ್ಸು. ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಟಿಪ್ಸ್ ಒಂದಿಗೆ ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಶ್ರೀರಾಮ್.